ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳ್ಳತನ ಹಾಗೂ ನಾಪತ್ತೆ ವಸ್ತುಗಳ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಚಿನ್ನ, ಮೊಬೈಲ್ ಹಾಗೂ ಬೈಕ್ ಸೇರಿ ಹಲವು ಸ್ವತ್ತುಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಶುಕ್ರವಾರ ನಗರ ಠಾಣೆಯಲ್ಲಿ ನಡೆಯಿತು. ವಾರಸುದಾರಿಗೆ ದಾಂಡೇಲಿ ಉಪವಿಭಾಗದ ವ್ಯಾಪ್ತಿಯಲ್ಲಿನ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 160 ಗ್ರಾಂ ಚಿನ್ನ ಹಾಗೂ ಹಳಿಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 60 ಗ್ರಾಂ ಚಿನ್ನ ಮತ್ತು ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 10 ಮೊಬೈಲ್ಗಳು ಹಾಗೂ 1 ಬೈಕ್, ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 6 ಮೊಬೈಲ್ ಪತ್ತೆ ಹಚ್ಚಿ ಸಂಬಂಧಿಸಿದ ವಾರಸುದಾರಿಗೆ ಹಸ್ತಾಂತರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಮದರಕಂಡೆ, ಸಾರ್ವಜನಿಕರು ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗೃತರಾಗಿರಬೇಕು ಹಾಗೂ ನಿರ್ಲಕ್ಷ್ಯ ತೋರಬಾರದು. ಪೊಲೀಸರ ಮೇಲೆ ಜನರಲ್ಲಿ ನಂಬಿಕೆ, ವಿಶ್ವಾಸ ಬೆಳೆಸುವ ಉದ್ದೇಶದಿಂದಾಗಿ ಸ್ವತ್ತು ಹಸ್ತಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ದಾಂಡೇಲಿಯ ಸಿಪಿಐ ಶಿವಾನಂದ ಅಂಬಿಗೆರೆ ಮಾತನಾಡಿ, 2025ರಿಂದ 26ರ ಅವಧಿಯಲ್ಲಿ ದಾಂಡೇಲಿ ಉಪವಿಭಾಗದಲ್ಲಿ ಒಟ್ಟು 86 ಮೊಬೈಲ್ ಮಿಸ್ಸಿಂಗ್ ಅಥವಾ ಕಳ್ಳತನವಾಗಿದ್ದು, ಅವುಗಳನ್ನು ಪತ್ತೆ ಹಚ್ಚಿ ವಾರಸುದಾರಿಗೆ ಹಿಂತಿರುಗಿಸಲಾಗಿದೆ. ಕಳ್ಳತನದಿಂದಾಗಿ ಜಾಗೃತರಾಗಿ ಇರಬೇಕು ಹಾಗೂ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಲು ಹಿಂಜರಿಯಬಾರದು. ದಾಂಡೇಲಿ ಉಪವಿಭಾಗದ ವ್ಯಾಪ್ತಿಯ ಕಳ್ಳತನ ಹಾಗೂ ನಾಪತ್ತೆ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನು ಮರಳಿ ವಾರಸುದಾರಿಗೆ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಮದರಕಂಡೆ ಶುಕ್ರವಾರ ಹಸ್ತಾಂತರಿಸಿದ್ರು. ವಸ್ತುಗಳನ್ನು ಪಡೆದ ವಾರಸುದಾರರು ಪೊಲೀಸ್ ಇಲಾಖೆ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸ್ನೇಹ ಚಾಮಲ್ ಅನಿಲ್ ಸ್ನೇಹ ಅನಿಲ್ ಕುಮಾರ್ ಮೂರು, ಲಕ್ಷ್ಮೀ ಹರಿಜನ್ ನಂತರ ವಿವೋ X90 ಹಲೋ, ನಾನು ನನ್ನ ಮೊಬೈಲ್ ಡಿಸೆಂಬರ್ 2024 ಕಳೆದಿತ್ತು. ನಾನು ಟೌನ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆ. ಅವರು ಸಾಕಷ್ಟು ನನ್ನ ಮೊಬೈಲ್ ಹೊರಗೆ ಕೊಟ್ಟಿದ್ದಾರೆ. ಎಂಟೈರ್ ಪೊಲೀಸಿಗೆ ನಾನು ಧನ್ಯವಾದಗಳು. ಎರಡು ಸಾವಿರದ 23ರಲ್ಲಿ ಬಂಗಾಳದ ಆಶೆಗೆ ಒಬ್ಬಳ ಮಹಿಳೆ ಕೊಲೆ ಮಾಡಿ ದೋಚ್ಕೊಂಡು ಹೋಗಿದ್ಲು. ಪೊಲೀಸ್ ಸಹಾಯದಿಂದ ಅವಳಿಗೆ ಶಿಕ್ಷೆನೂ ಆಯಿತು, ನನ್ನ ಬಂಗಾರ ಕೂಡ ರಿಕವರಿ ಆಯಿತು. ಪೊಲೀಸರ ಸಹಾಯದಿಂದ, ಪ್ರಯತ್ನದಿಂದ ಆಗಲಾರದು ಅವಳಿಗೆ ಹಿಡಿಯೋದು ಕಷ್ಟಕರವಾದ ಇದಿತ್ತು. ಯಾವುದೇ ಸುಳಿವು ಕೂಡ ಇರಲಿಲ್ಲ ನಮ್ಮ ತಾಯಿಯವರಿಗೆ ಹೊಡೆದಿದ್ದು. ಪೊಲೀಸ್ ವಿಭಾಗದ ಸತತ ಪ್ರಯತ್ನದಿಂದ ಅಪರಾಧಿ ಹಿಡಿದು ಈಗ ಶಿಕ್ಷೆಗೆ ಒಳಗಾಗಿದ್ದಾರೆ ಅವರು. ನಾನು ಮತ್ತು ನನ್ನ ಕುಟುಂಬ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ. ಇದು 103 BNS ಆಗಿರ್ತಕ್ಕಂಥ ಪ್ರಕರಣ, ಮರ್ಡರ್ ಫಾರ್ ಗೇನ್. ಇದರಲ್ಲೂ ಕೂಡ ನಾವು ಆರೋಪಿಯನ್ನ ಅತ್ಯಂತ ನಿಖರವಾಗಿ ಪತ್ತೆ ಮಾಡಿ ನಮ್ಮ ಆಫೀಸರ್ಸ್, ಸೇಮ್ ಆಫೀಸರ್ಸ್ ಚಂದ್ರಶೇಖರ್ ಹರಿಹರ, ರಾಮನಗರ ಈಗಿನ PSI ಮಹಾಂತೇಶ್ ಮತ್ತು ಹನುಮಂತ್ ಕುಡುಗುಂಟಿ ಅಂತ ಇವರ ನೇತೃತ್ವದಲ್ಲಿ ನಾವು ಆರೋಪಿಯನ್ನ ಪತ್ತೆ ಮಾಡಿ ಅವರಿಂದ ರಿಕವರ್ ಮಾಡಿರ್ತಕ್ಕಂತಹ ಆಭರಣಗಳಿವು. ನಮ್ಮ ಅನಿಸಿಕೆ ಮೊದಲಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸ್ತೇನೆ. ನಮ್ಮ ರಿಲೇಷನ್ಶಿಪ್ ಇತಿಹಾಸದಲ್ಲಿ ಭಾಳ ಕಷ್ಟಕರವಾದ ಬೇಗ ನೀಟ್ ಮಾಡ್ಕೊಂಡು ಮಾಡಿಕೊಟ್ಟಿದ್ದಕ್ಕೆ ಅವರು ಯಾರಿದನ್ನು ಮಾಡಿದರೆ ಅವರಿಗೆ ಹೆಚ್ಚಿನ ಮಟ್ಟದ ಶಿಕ್ಷೆಗೆ ಅವರಿಗೆ ಇದಾಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಿರ್ತೇವೆ. ಆ ರೀತಿ ಮಾಡಿ ಸಾಕಷ್ಟು ಬೆಲೆ ಬಾಳುವಂಥ ಆಭರಣಗಳನ್ನು ಮತ್ತು ಮೊಬೈಲ್ಗಳನ್ನೆಲ್ಲ ನಮ್ಮ ಸಿಬ್ಬಂದಿಯವರು, ನಮ್ಮ ಅಧಿಕಾರಿಗಳ ಡೈರೆಕ್ಷನ್ದಲ್ಲಿ, ನಿರ್ದೇಶನದಲ್ಲಿ ಎಲ್ಲ ರಿಕವರಿ ಮಾಡಿದ್ದಾರೆ. ಈ ವಿಷಯ ಕುರಿತು ಮಾನ್ಯ DSP ಸರ್ ಕೂಡ ಮಾತಾಡಬೇಕು. ಹಳಿಯಾಳ CPI ಅವರಾದಂಥ ಜೈಪಾಲ್ ಪಾಟೀಲ್ ಅವರು ಒಂದೆರಡು ಮಾತು ಇರಬೇಕು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮಾನ್ಯ SP ಅವರ ಆದೇಶದ ಮೇರೆಗೆ
ಮತ್ತು ಇಲಾಖೆ ನಿಯಮದನ್ವಯ ನಾವು ಪ್ರತಿ ವರ್ಷ ಈ ಪ್ರಾಪರ್ಟಿ ರಿಟರ್ನ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಕಳೆದುಕೊಂಡು ವಸ್ತುವನ್ನು ಏನು ನಾವು FIR ರಿಜಿಸ್ಟರ್ ಮಾಡಿ ಹುಡ್ಕೊಂಡಿರ್ತೀವಿ, ಸಿಕ್ಕಿರ್ತೈತಲ್ಲ ಅದನ್ನು ಅಧಿಕೃತವಾಗಿ ಅದರ ಮೂಲ ಮಾಲೀಕರಿಗೆ ವಾರಸುದಾರರಿಗೆ ಹಿಂದಿರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪೊಲೀಸ್ ಮೇಲೆ ಸಾರ್ವಜನಿಕರಿಗೆ ಭರವಸೆ ಮೂಡಲಿ, ಪೊಲೀಸ್ ಇದ್ದಾರೆ ನಮ್ಮ ರಕ್ಷಣೆಗೆ ಅಂತಕ್ಕಂಥ ಒಂದು ಭಾವನೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ, ಮತ್ತೆ ನಿಮ್ಮಲ್ಲಿ ಸಮಾಜದಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಜಾಗೃತಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಗುಡ್ನೆಸ್ ನಮ್ದು ಒಳ್ಳೆಯ ಭಾವನೆ ಪರಸ್ಪರ ಬರಲಿ ಅಂತಕ್ಕಂಥದ್ದು ಅದ್ರ ಮೂಲ ಆಶಯ. ಮತ್ತೆ ಇಲ್ಲಿ ತಮ್ಮ ಜವಾಬ್ದಾರಿನೂ PSI ಅವ್ರು ಮೆನ್ಷನ್ ಮಾಡ್ದಂಗೆ ತಮ್ಮ ಜವಾಬ್ದಾರಿನೂ ತುಂಬಾ ಜಾಸ್ತಿ ಇದೆ. ವಸ್ತುವನ್ನು ನಾವು ಸುಲಭವಾಗಿ ಕಳೆದುಕೊಂಡು ಬಿಡ್ತೀವಿ, ಕಳೆದುಕೊಳ್ಳೋದು ಬಹಳ ಈಸಿ, ಕಳೆದುಕೊಂಡಿದ್ದು ವಾಪಸ್ ಸಿಗೋದು ಭಾರಿ ಕಷ್ಟ ಇದೆ, ವಾಪಸ್ ಸಿಗೋದಿಲ್ಲ. ನೀವು 10 ರೂಪಾಯಿ ಕಳ್ಕೊಳ್ಳೋದು ಬಹಳ ಈಸಿ, ಸಿಗೋದು ವಾಪಸ್ ಕಷ್ಟ ಇದೆ. ನೀವು ಮೊಬೈಲ್ ಕಳ್ಕೊಂಡು ನೋಡಿ, ಮೊಬೈಲ್ ಬೆಲೆ ಗೊತ್ತಾಗುತ್ತೆ, ಅದು ಸಿಕ್ಕಾಗ ಬಹಳ ಖುಷಿ ಆಗುತ್ತೆ, ಬಟ್ ಎಲ್ಲ ಮೊಬೈಲ್ ಸಿಗಲ್ಲ. ಇಲ್ಲಿ ನಾವು ಹುಡ್ಕೊಂಡಿರ್ತಕ್ಕಂಥ ವಸ್ತುಗಳು ಎಲ್ಲವನ್ನೂ ಕಳ್ಕೊಂಡ್ರು ಎಲ್ಲರಿಗೂ ಕೊಡಿಸ್ಲಿಕ್ಕೆ ನಮ್ಮ ಕಡೆನೂ ಸಾಧ್ಯ ಆಗಿಲ್ಲ. ಸಮ್ ಪರ್ಸೆಂಟೇಜ್ ನಮ್ದು ಡಿಟೆಕ್ಷನ್ ಆಗಿರುತ್ತೆ, 100% ಡಿಟೆಕ್ಷನ್ ಆಗಲ್ಲ. ಕೆಲವೊಂದು ಶಾಶ್ವತವಾಗಿ ಕಳ್ಕೊಂಡು ಹೋಗ್ಬಿಡ್ತವೆ, ರಿಪೋರ್ಟ್ ಆಗಿಬಿಡುತ್ತೆ, ಸ್ಟ್ಯಾಗ್ನೆಂಟ್ ಕಡತದಲ್ಲಿ ಉಳ್ಕೊಂಡ್ಬಿಡುತ್ತೆ, ಅದು ಯಾವತ್ತೂ ವಾಪಸ್ ಸಿಗೋದೇ ಇಲ್ಲ. ಸಿಕ್ಕಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಪ್ರಮಾಣ ತುಂಬಾ ಕಡಿಮೆ. ಸೊ ತಾವುಗಳು ಸಾರ್ವಜನಿಕರಾಗಿ ನಾನೆಲ್ಲ ದಾಂಡೇಲಿ, ನಮ್ಮ ಏನು ದಾಂಡೇಲಿ ಉಪವಿಭಾಗ ಮಟ್ಟದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ನಾವು. ದಾಂಡೇಲಿ ಉಪವಿಭಾಗದ ಸಾರ್ವಜನಿಕರಿಗೆ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ತಮ್ಮ ವಸ್ತುಗಳ ಬಗ್ಗೆ ತಾವು ಜಾಗೃತರಾಗಿರ್ಬೇಕು. ಮೇನ್ಲಿ ಮನೆಗಳ್ಳತನದ ಬಗ್ಗೆ ನೀವೇನು ಆ ವಿಚಾರದ ಬಗ್ಗೆ ಏನು ಸಾಕಷ್ಟು ಪ್ರಾಪರ್ಟಿ ರಿಕವರ್ ಆಗಿದೆ. ಇಲ್ಲಿ ತಾವು ಹೊರಗಡೆ ಹೋದಾಗ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡುವಂಥದ್ದು, CCTV ಹಾಕ್ತಕ್ಕಂಥದ್ದು, ಮತ್ತೆ ಮನೆ ಡೋರ್ದು ಇಂಟರ್ಲಾಕ್ ಸಿಸ್ಟಮ್ ಅನ್ನು ಹಾಕ್ತಕ್ಕಂಥದ್ದು. ನೀವು ಜೋತು ಬೀಳ್ತಕ್ಕಂಥ ಕೀಲಿಯನ್ನು ಹಾಕ್ತೀರಿ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಂಗಿಲ್ಲ. ನೀವು ಜೋತು ಬೀಳ್ತಕ್ಕಂಥ ಕೀಲಿಯನ್ನು ಹಾಕಿದ್ರೆ ಏನಾಗುತ್ತೆ, ರಾತ್ರಿ ಬಂದು ಕಳ್ಳ ಏನ್ ಮಾಡ್ತಾನೆ, ಟಾರ್ಚ್ ಹಿಡ್ಬಿಟ್ಟು ನೋಡ್ತಾನೆ ಮನೆಗೆ, ಕೀಲಿ ಜೋತಾಡ್ತಾ ಇರುತ್ತೆ, ಅದ್ರ ಅರ್ಥ ಏನ್ ಬರುತ್ತೆ ಸ್ಪಷ್ಟವಾಗಿ, ಮನೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಇಂಟರ್ಲಾಕ್ ಹಾಕಿ ಒಳಗಡೆ ಒಂದು ಸನ್ ಲೈಟ್ ಹಾಕಿಬಿಟ್ರೆ ಮನೇಲಿ ಯಾರು ಇದ್ದಾರೆ ಅಂತ ಭಾವನೆ ಬರುತ್ತೆ. ನಾವು ಕಳ್ಳನಿಗೆ ಒಂಥರ ಮೋಸ ಮಾಡಬೇಕು, ಅವನಿಗೂ ಕೂಡ ನಮ್ಮ ಮನೆ ಹತ್ರ ಬರ್ಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಕಂಪಲ್ಸರಿ ಆಭರಣಗಳನ್ನ ಬ್ಯಾಂಕ್ ಲಾಕರ್ದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಒಂದಿಲ್ಲ ಒಂದು ಬ್ಯಾಂಕ್ ಇದರಲ್ಲಿ ಲಾಕರ್ ಸಿಸ್ಟಮ್ ಇದ್ದೇ ಇರುತ್ತೆ, ತಮಗೆ ಸಿಗುತ್ತೆ. ತುಂಬಾ ಕಡಿಮೆ ಬೆಲೆಗೆ ಲಾಕರ್ದು ಫೆಸಿಲಿಟಿ ಎಲ್ಲ ಬ್ಯಾಂಕ್ಗಳಲ್ಲಿ ಅವೈಲೇಬಲ್ ಇದೆ, ಎಲ್ಲರದು ಅಕೌಂಟ್ ಇರುತ್ತೆ. ಸೊ ಲಾಕರ್ದಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ. ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ ಅಥವಾ ಎಲ್ಲೋ ಸಂತೆಗೆ ಹೋದಾಗ ಆಭರಣಗಳನ್ನ ಅತ್ಯಂತ ಜತನದಿಂದ ಕಾಣದೇ ಇರುವಂಗೆ ಹಾಕೊಂಡು ಹೋಗ್ಬೇಕು. ಆಭರಣ ಇರೋದೇ ತೋರ್ಸಕ್ಕೆ ಅಂತಕ್ಕಂಥ ಮನೋಭಾವ ಬೇಡ. ತಮಗೆಲ್ಲ ಗೊತ್ತಿದೆ ಬಂಗಾರದ ಬೆಲೆ ಏನಾಗಿದೆ ಅಂತ ಗೊತ್ತಿದೆ. ಬಂಗಾರದ ಬೆಲೆ 1.5 ಲಕ್ಷ ದಾಳ್ತಾ ಇದೆ. ಜಸ್ಟ್ ಒಂದು ಸಣ್ಣ ಚೈನು ಕೂಡ 1.5 ಲಕ್ಷ ಬೆಲೆ ಬಾಳುತ್ತೆ. ಮತ್ತೆ ಜನ ಕಳ್ತನ ಮಾಡ್ಲಿಕ್ಕೆ ಅವ್ರು ರೆಡಿನೇ ಇರ್ತಾರೆ, ಕಳ್ರಿ ಅವರಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಅವ್ರಿಗೆ ನಾವು ಜೈಲಿಗೆ ಹಾಕಿದ್ರು ಕೂಡ ವಾಪಸ್ ಬಂದು ಕಳ್ತನ ಮಾಡಿರ್ತಕ್ಕಂಥ ಉದಾಹರಣೆಗಳದಾವೆ. ಸೊ ತಾವುಗಳು ಮಾಧ್ಯಮದ ಮೂಲಕ ಎಂಟೈರ್ ನಮ್ಮ ಪೊಲೀಸ್ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ನಾನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಕಷ್ಟು ನಾವು ಮನೆಗೆ ಪೊಲೀಸ್ ಬಂದಾಗ ಕೂಡ ಸಾಕಷ್ಟು ನಮ್ಗೆ ತಿಳುವಳಿಕೆ ಕೊಟ್ಟಿರ್ತೀವಿ. ನಮಗೆಲ್ಲ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಯಾರು ಮಾಡಲ್ಲ. CCTV ಹಾಕ್ತಕ್ಕಂಥ ಕೆಲಸವನ್ನ ಯಾರು ಮಾಡಲ್ಲ. ಒಂದು 15,000 ಖರ್ಚು ಮಾಡಿದ್ರೆ ಒಂದು 3 ರಿಂದ 4 ಒಳ್ಳೆ CC ಕ್ಯಾಮೆರಾಗಳನ್ನ ಹಾಕೋಬಹುದು. ನಮ್ದು ಫ್ರಂಟ್ ಡೋರ್ ಕವರ್ ಆಗಂಗೆ, ಹಿಂಬದಿ ಬಾಗಿಲು ಕವರ್ ಆಗಂಗೆ, ರೋಡ್ ಕವರ್ ಆಗಂಗೆ ಯಾರು ಹಾಕೊಳ್ಳಲ್ಲ. 15,000 ಎಲ್ಲೋ ಕಳಿತೀರ ನೀವು, ಏನೋ ಮಾಡಿ ಕಳಿತೀರ. 15,000 ವರ್ಷಕ್ಕೆ ಒಂದ್ಸಲ CCTV ಹಾಕಿದ್ರೆ ಸುಮಾರು 3 ರಿಂದ 5 ವರ್ಷ 10 ವರ್ಷ CCTV ಚೆನ್ನಾಗೇ ಬರುತ್ತೆ. 15,000 20,000 ಖರ್ಚು ಮಾಡಿದ್ರೆ ಪ್ರತಿ ವರ್ಷಕ್ಕೆ 2,000 ರೂಪಾಯಿ ಖರ್ಚು ಮಾಡ್ದಂಗೆ 10 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ನಮ್ಮ ಸುರಕ್ಷತೆಯನ್ನ ಖಾತ್ರಿಪಡಿಸ್ಕೊಳ್ಬಹುದು. ಬಟ್ ಯಾರು ಮಾಡಲ್ಲ. ಇನ್ನು ಕ್ರೈಮ್ PSI ಕಿರಣ್ ಪಾಟೀಲ್, ದಾಂಡೇಲಿ ನಗರ PSI ಅಮೀರ್ ಅತ್ತರ್, ದಾಂಡೇಲಿ ಗ್ರಾಮೀಣ PSI ಜಗದೀಶ್ ನಾಯ್ಕ, ಶಿವಾನಂದ ನಾವಲಿಗೆ ಹಳಿಯಾಳೆ CPI, ಜೈಪಾಲ್ ಪಾಟೀಲ್, ಹಳಿಯಾಳೆ PSI ಕೃಷ್ಣೇಗೌಡ, ಹರಿಕೇರಿ, ರಾಮನಗರ PSI ಹನುಮಂತ, ಹಾರಿಕೊಂಬಿ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, AG ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.